ನಮಸ್ಕಾರ. ಮೊದಲನೇದಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಹೆಡ್ಫೋನ್ ಹಾಕ್ಕೊಳ್ಳಿ. ಮಕ್ಕಳಿದ್ರೆ ವಿಡಿಯೋನ ಸ್ಕಿಪ್ ಮಾಡಿ. ಹೆಣ್ಮಕ್ಳು ನೋಡಕ್ಕೆ ಹೋಗ್ಬೇಡಿ. ಒಬ್ಬ ಪೌಡ್ರು ಟಿ ವಿಯವನು ಲೈವಲ್ಲಿ ಕುತ್ಕೊಂಡು ಸಮೀರ್ಗೆ, ಆಮೇಲೆ ಗಿರೀಶ್ಗೆ ಸೂ ಮಗ ಅಂತ ಬೈತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈಗ ಯೂಟ್ಯೂಬಲ್ಲಿ ಅದನ್ನು ಫುಲ್ಲಾಗಿ ಹೇಳೋಕ್ಕಾಗಲ್ಲ. ಒಬ್ಬ ಹೆಣ್ಣು ನಿಂದಕ ಅದು ಹೆಂಗೆ ನಮಗೆ ನ್ಯಾಯ ಕೊಡಿಸ್ತಾನೆ, ಏನು ಮಾತಾಡ್ದ ಅಂತ ನೋಡ್ಕೊಂಬನ್ನಿ, ಮಾತಾಡೋಣ. ಅವನ ಭಾಷೆಯಲ್ಲಿ ಅವ್ನಿಗೆ ಉತ್ತರ ಕೊಡೋಣ. ಈ ಮಿಂಡ್ರಿಗೆ ಹುಟ್ಟದವನಿಗೆ, ಈ ಲೋಫರ್ ನನ್ನ ಮಗನಿಗೆ, ಈ ಬೋಸಡಿ ನನ್ನ ಮಗನಿಗೆ, ಈ ಬೇವರ್ಸಿಗೆ ಕರೆಕ್ಟ್. ನೀನು ಒಂದೇ ಒಂದು ಅಪ್ಪನಿಗೆ ಹುಟ್ಟಿದ್ರೆ ಬೋಳಿ ಮಗನೆ, ನೀನು ಈ ಭಾಷೆನ ಕೇಳಿಸ್ಕೊ. ಕೇಳಿಸ್ಕೊಡೋಲ್ಲಪ್ಪ, ಕೇಳಿಸ್ಕೊಡೋಲ್ಲ. ಬರೀ ಇಷ್ಟು ಮಾತ್ರ ಬೈದಿಲ್ಲ, ಇನ್ನು ಮುಂದಕ್ಕಿದೆ. ಬಟ್ ಫುಲ್ ಒಂದು ಸರಿ ಹಾಕಿದ್ರೆ ಕಾಪ್ರೇಟ್ ಬರ್ತಾ ಇದೆ. ಈ ಬೇವರ್ಸಿ ನಾಯಿ, ಕತ್ತೆ ಕಿತ್ತೋಗಿರೋ ನಾಯಿ ನನ್ನ ಮಗ ಇಷ್ಟು ಮಾತ್ರ ಮಾತಾಡಿಲ್ಲ, ಇನ್ನೂ ಮಾತಾಡಿದಾನೆ. ಕೇಳಿಸ್ಕೊಂಡು ಕಿವಿ ಪಾವನ ಮಾಡ್ಕೊಳ್ರಿ, ಆಮೇಲೆ ಅವನಿಗೆ ನಾವು ಪಾವನ ಮಾಡೋಣ. ಕರೆಕ್ಟಾ? ನಮಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ, ನಮ್ಮ ಕಾವಂದರ ಬಗ್ಗೆ ಮಾತಾಡಿದ್ರೆ ಈ ಸೂಳ ಮಗನಿಗೆ ಮಾತ್ರ ಬಿಸಿ ರಕ್ತ ಇರೋದಾ? ಕರೆಕ್ಟ್. ನಾವು ಮಾತಾಡ್ಬೇಕು, ನಮ್ಗಿಲ್ವಾ? ಇವನ್ ಬಿ ಪಾಸಿಟಿವ್, ನಮ್ದು ಬಿ ಪಾಸಿಟಿವ್ ಅಲ್ವಾ? ಕರೆಕ್ಟ್. ಅವನು ಯಾವನ ಆ್ಯಂಕರಿಂಗ್ ಮಾಡ್ತವನಲ್ಲ, ಕುತ್ಕೊಂಡು ಕೇಳ್ತವನಲ್ಲ ಕರೆಕ್ಟು ಅಂತ ಅವನಿಗೆ ಮೆಟ್ಟು ತಗೊಂಡು ಹೊಡಿಬೇಕು. ಕರೆಕ್ಟ್ ಅಂತೆ. ನಿಮ್ಮ ಅಮ್ಮನ ಬಗ್ಗೆ ಮಾತಾಡ್ದಾಗ್ಲೂ ನೀ ಹಿಂಗೆ ಕರೆಕ್ಟು ಅಂತೀಯಾ? ಅಂತೀಯನಾ? ಇವನೊಬ್ಬ ಪವರ್ ಟಿ ವಿ ಓನರು. ಬೇವರ್ಸಿನ ನಮ್ಮ ಮಗ. ಲೇ, ನೀನು ದೇವ್ರಣೆಗೂ ಅವನು ಯಾವನೋ ಹೂಯ್ತಿರೋ ಹುಚ್ಚೆ ಕುಡ್ಕೊಂಡು ಬದುಕೊಂಡಿದ್ಯನೋ ಗೊತ್ತಿಲ್ಲ ನನಗೆ. ಸೀರಿಯಸ್ಸೇ ಅರ್ಥ ಆಗ್ತಿಲ್ಲ. ಅದೆಂಗೋ ಯಾವುದಕ್ಕೋ ಕೇಸ್ ಐತೆ, ಹಿಂಗೆಲ್ಲ ಬೈತಾನೆ, ಇದಕ್ಕೆ ಯಾವುದು ಕೇಸ್ ಇಲ್ವಾ? ಬೇವರ್ಸಿನ ಈ ಕಿತ್ತೋದ್ನ ನಮ್ಮ ಮಗನೇ. ನಿನಗೆ ತಾಕತ್ತಿದ್ರೆ, ನಿನಗೆ ದಮ್ಮಿದ್ರೆ ಇದೇ ಮಾತನ್ನ ಬೇರೆಯವ್ರಿಗೆ ಆಡಿ ತೋರಿಸು. ಈಗ ಅವನು ಮುಸ್ಲಿಮು ಅನ್ನೋ ಒಂದು ಕಾರಣ ಹಿಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನೀನು. ಏನಂತ ಹೊಡಿಬೇಕು ಹೇಳು? ನಿನಗೆ ಒಬ್ಬ ನ್ಯಾಯ ಕೇಳಿದ್ರೆ ಅವ್ರ ಅಮ್ಮನ್ನ ವೇಶ್ಯನೇ ಮಾಡ್ಬಿಡ್ತೀರಲ್ಲ ನೀವುಗಳು. ನಿಜ ಹೇಳ್ತಾ ಇದ್ದೀನಿ ಕೇಳಿ. ಈ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ದಿರ ಅವರ ತಾಯಿ ಬಗ್ಗೆ ಕೆಟ್ಟ ಮಾತಾಡ್ಕೊಂಡು ಇವ್ರುಗಳು ನ್ಯಾಯ ಕೊಡಿಸ್ತಾರೆ ಅಂತ ಅನ್ಕೊತಾ ಇದೀವಿ, ಗೊತ್ತಾ? ನಮ್ಮ ಅಪ್ಪನ ನ್ಯಾಯ ಸಿಗಲ್ಲ. ನನಗೆ ಎಷ್ಟು ಕೋಪ ಬರ್ತಿದೆ ಅಂದರೆ, ನಾವು ಮಾತಾಡ್ಬೋದು, ನಮಗೂ ಮಾತಾಡೋಕೆ ಬರುತ್ತೆ, ಅಮ್ಮ ಅಕ್ಕ ಫುಲ್ಲು ಬರುತ್ತೆ, ನಾವು ಮಾತಾಡಲ್ಲ ಅಂತಲ್ಲ. ಆದರೆ ನಿನ್ನ ಥರ ಬೇವರ್ಸಿ ನಾಯಿ ಮೀಡಿಯಾದಲ್ಲಿ ಇದ್ಕೊಂಡು ಲೈವಲ್ಲಿ ಕುತ್ಕೊಂಡು ಹಂಗೆ ಮಾತಾಡ್ತಿಯಲ್ಲ, ನೀನು ಹೊಟ್ಟೆಗೆ ಅನ್ನನೇ ತಿಂತೀಯ, ಬೇರೆ ಏನಾದರೂ ಅವ್ನು ಮಾಡೋಕಿರೋ ಕೈಕ ತಿಂತಾ ಇದೆಯಾ? ಅವನು ನಡೆದಾಡೋದಾದರೆ ನಿನಗೆ, ಬೇರೆ ಇಲ್ಲಿ ಯಾವನಿಗೂ ಅಲ್ಲ. ಕಿತ್ತೋಗಿರೋ ಬೇವರ್ಸಿನ ನಮ್ಮ ಮಗನೇ. ಒಂದು ಹೆಣ್ಣಿಗೆ ಮರ್ಯಾದೆ ಕೊಡ್ದಿರೋ ನೀನು ನ್ಯಾಯದ ಬಗ್ಗೆ ಮಾತಾಡ್ತೀಯಾ? ಅವ್ರ ಅಮ್ಮನ್ನ ನೀನು ಮಗನೇ ಅಂತ ಇದೆಯಲ್ಲ. ನಿಮ್ಮಮ್ಮ ಪತಿವ್ರತೆ ಅಂತ ಹೆಂಗೋ ಗೊತ್ತು ನಿನಗೆ? ಹೆಂಗೆ ಗೊತ್ತು? ಹೇಳೋದೀಸಿ ಮಗ, ತಡ್ಕೊಳ್ಳೋದು ತುಂಬ ಕಷ್ಟ. ಈ ಒಂದು ಕೇಸ್ ಇಲ್ಲ ಅಂದಿದ್ರೆ ಏನು ಕಿತ್ಕೊತಿದ್ದೆ ಒಂದು ನೀನು ಹೇಳು? ಈಗ ಅವನ ಆಚೆ ಬರೋಕ್ಕಾಗಲ್ಲ, ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಂತ ತಾನೇ ಇಷ್ಟೆಲ್ಲ ನಿಗ್ರಾಡ್ತಾ ಇದೆಯಾ? ಗಾಂಡು.
ಯಾರ್ಯಾರು ಒಂದು ಸಬ್ಸ್ಕ್ರೈಬ್ ಆಗಿದ್ರೆ ಗೊತ್ತಾ, ಫಸ್ಟು ರಿಪೋರ್ಟ್ ಮಾಡಿ. ಇಲ್ಲಿರೋದು ನ್ಯಾಯ ಕೇಳ್ತಾ ಇರೋದು, ಜಾತಿ ವಿಷಯ ಅಲ್ಲ. ಫಸ್ಟ್ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆ ಜಾತಿ ಜಾತಿ ಅಂತ ಸಾಯ್ತಾ ಇದ್ದೀರಾ? ನಡೆದಾಡೋ ಮಂಜುನಾಥ್ ಅಂತೆ ಲೋ, ದೇವ್ರಿಗೆ ಯಾವನ್ನ ಹೋಲಿಸ್ತಾನೆ? ಅನ್ನ ಥರ ತಿಂತ ಇದ್ದೀರಾ, ದೇವ್ರಿಗೆ ಯಾವ ಬೋಳಿ ಮಗ ಹೋಲಿಸ್ತಾನೆ? ದೇವರು ಅಲ್ಲಿದೆ ಕರೆಕ್ಟಾಗಿ ಅವ್ರ ಜಾಗದಲ್ಲಿ. ರೋಡಲ್ಲಿ ಹೋಗೋ ಬರೋನೆಲ್ಲ ದೇವ್ರು ಮಾಡಿ ಇಟ್ಟಿದ್ರೆ ನಿಮ್ಮಂಥ ಬೇವರ್ಸಿ ನನ್ನ ಮಕ್ಕಳು. ಹೊಟ್ಟೆಗೆ ಸ್ವಲ್ಪ ಅನ್ನ ತಿನ್ರಿ, ಬರೀ ಅವ್ನು ಮಾಡಿರೋ ಕಕ್ಕ ತಿಂದೆ ಅವನ ಅಮ್ಮನ ಹಿಂಗಾಗಿದ್ದೀರ ನೀವು. ಫ್ರೆಂಡ್ಸ್, ನನಗೆ ಕಮೆಂಟಲ್ಲಿ ಗೊತ್ತಾಗಬೇಕು ನೀವು ಯಾರ ಕಡೆ ಅಂತ. ಏನಾದರೂ ಸಮೀರ್ ಸಪೋರ್ಟ್ ಮಾಡಂಗಿದ್ರೆ ಈ ಕಮೆಂಟ್ ಬಾಕ್ಸ್ ನಿಮ್ಮದೇನೆ. ಈ ನನ್ನ ಮಗನಿಗೆ ಏನೇನು ಬೈಬೇಕು ಹಬ್ಬ ಮಾಡಿಕೊಡ್ರಿ, ಎಲ್ಲ ನಿಮ್ಮದೇನೆ. ಈ ವಿಡಿಯೋ ನಿಂಗೆ ತಲುಪಬೇಕಣ. ನಾನು ಅಷ್ಟು ದೊಡ್ಡ ಯೂಟ್ಯೂಬರು ಅಲ್ಲ, ಹಂಗೇನೋ ರೀಚ್ ಆಗಂಗಿದ್ರೆ ನಿನಗೆ ಈ ವಿಡಿಯೋ ರೀಚ್ ಆಗಬೇಕು. ಲೈಕ್ ಮಾಡ್ರು, ಅವನಿಗೆ ಚಪ್ಪಿತ ಹೊಡೆದಂಗೆ ಅವನೊಂದು ಲೈಕ್ ಮಾಡಿರಿ. ಈ ವಿಡಿಯೋನ ರೀಚ್ ಮಾಡಿಸ್ರಿ ಅವನವ್ರಿಗೂ. ಯಾಕಂದರೆ ನಂದು ಇದರಿಂದ ದುಡ್ಡು ಗಿಡ್ಡು ಸಬ್ಸ್ಕ್ರೈಬ್ ಎಂಥದ್ದು ಆಗಲ್ಲ. ಯಾಕಂದ್ರೆ ನಾನು ಮಾತಾಡ್ತಿರೋ ಮಾತಿಗೆ ನಂದು ಮಾನಿಟೇಷನ್ ಹಾಕೋದೇ ಡೌಟು. ಆದರೆ ಈ ವಿಡಿಯೋ ರೀಚ್ ಆಗಬೇಕು ಅವನ ಹತ್ರ. ಆ ಥರ ಮಾಡಿ. ಥ್ಯಾಂಕ್ ಯು.